ಇನ್ನು ಸೋತಿರ್ಬೋದು, ಸತ್ತಿಲ್ಲ. 100% ಇರೋದು ರೆಟಿನೋಲ್ ಬಿಟ್ಟು ಈಗ ರೀಸೆಂಟ್ ಆಗಿ ಚೇಂಜ್ ಮಾಡಿರೋದು ನಾನು. ಸರಿ, ನಮ್ಮ ಮನೆ ಒಳಗೆ ಹೆಂಗ್ ಉಸಿರಾಡ್ಕೊಂಡಿರಕ್ಕಾಗತ್ತಲ್ವಾ. ಅದಕ್ಕೆ ಸ್ವಲ್ಪ ಲೈಟ್ ಆಗಿ ಬೆಂಡೆಕಾಯಿ ಹುಳಿ ಮಾಡಿದೆ. ಅದೆಂತದ್ದು ಡಿಫ್ರೆಂಟ್ ಆಗಿ ಒಂದು ಹುಳ ಬೇರೆ ಬರ್ತದೆ. ಮಾತುಗಳು ನನ್ನ ಲೈಫಲ್ಲೇ ನಂಗೆ ಅಪ್ಪ ಅಮ್ಮನೂ ಕೂಡ ಹೇಳಿಲ್ಲ. ಹಾಯ್ ಆಲ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಪವಿತ್ರಸ್ ಬ್ಯೂಟಿ ವ್ಲಾಗ್. ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಇವತ್ತು ಬೆಂಡೆಕಾಯಿ ಹುಳಿ ಮಾಡೋಣ ಅಂತ ಹೇಳ್ಬಿಟ್ಟು ಟೊಮೊಟೊ ಮತ್ತು ಈರುಳ್ಳಿಯನ್ನು ಚಾಪರಲ್ಲೇ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ನನ್ನ ಹಸ್ಬೆಂಡು ಇಲ್ಲಿ ಸ್ವಲ್ಪ ನನಗೆ ಸಹಾಯ ಮಾಡ್ತಾಯಿದ್ರು. ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಬೆಂಡೆಕಾಯಿ ಹುಳಿ ಮಾಡಿದ್ದೆ ಇವತ್ತು. ನನಗೆ ಫೇವ್ರೇಟ್ ಬೆಂಡೆಕಾಯಿ ಹುಳಿ. ಅದೊಂಥರ ಗೊತ್ತಿಲ್ಲ ಏನು, ಅದು ಜಾಸ್ತಿ ಗಟ್ಟಿ ಮಸಾಲೆ ಹಾಕಿ ಸಾಂಬಾರ್ ಮಾಡೋದು ನಂಗೆ ಇಷ್ಟ ಆಗಲ್ಲ. ನಾನು ಬೆಂಡೆಕಾಯಿ ಸಾಂಬಾರ್ ಮಾತ್ರ ಹುಳಿ ತರನೇ ಮಾಡೋದು, ತೆಳ್ಳಗೆ. ಇದು ಕ್ವಿಕ್ ಆಗೂ ಆಗುತ್ತೆ ಮತ್ತು ನನಗೆ ತುಂಬಾ ಇಷ್ಟನೂ ಆಗುತ್ತೆ ರೈಸ್ ಜೊತೆ ತಿನ್ನೋದಕ್ಕೆ. ಸೊ ಅದಕ್ಕೆ ಸ್ವಲ್ಪ ಲೈಟಾಗಿ ಬೆಂಡೆಕಾಯಿ ಹುಳಿ ಮಾಡಿದೆ. ಮತ್ತೆ ಬೆಂಡೆಕಾಯಿ ಹುಳಿಗೆ ಈರುಳ್ಳಿನ ಮತ್ತೆ ಟೊಮೊಟೊನ ಸಣ್ಣದಾಗಿ ಚಾಪ್ ಮಾಡಾಕ್ಬೇಕು, ಆವಾಗಲೇ ಅದು ಹುಳಿ ಚೆನ್ನಾಗಿ ಬರುತ್ತೆ. ಸೊ ಬಟಾಣಿ ಶಾಪಿಗೆ ತಗೊಂಡ್ ಬಂದಿದ್ರೇನೋ ಅದು ಇದಾಗಿರ್ಲಿಲ್ಲ ಪಾಪ, ಅದಕ್ಕೆ ಇನ್ನ ವೇಸ್ಟ್ ಆಗತ್ತೆ ಅಂತ ಅವ್ರು ದುಡ್ಡು ಕೊಟ್ಟು ತಂದಿರೋರ್ಗೆ ವೇಸ್ಟ್ ಮಾಡಕ್ ಇಷ್ಟ ಆಗಲ್ಲ. ಅದಕ್ಕೆ ನಾನೇ ಕ್ಲೀನ್ ಮಾಡ್ಕೊಡ್ತೀನಿ. ಫ್ರೀಸರ್ ಅಲ್ಲಿ ಇಟ್ಕೋಬೇಕಾದಾಗ ಉಪ್ಪಿಟ್ಟು, ಮತ್ತೆ ನಾವು ಜಾಸ್ತಿ ಉಪಯೋಗಿಸ್ತೀವಿ ಕ್ಯಾರೆಟು, ಬೀನ್ಸು ಮತ್ತೆ ಬಟಾಣಿ. ಹಾಗೆ ಇವತ್ತು ನಾನು ಸ್ವಲ್ಪ ಗಿಡಗಳನ್ನ ತರೋಣ, ಇದು ಚೇಂಜ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಹೆಂಗಾಗಿದೆ ಗೊತ್ತಾ ಶಿವ, ಯಪ್ಪ, ನಾ ಯಾಕಾದ್ರೆ ಪಾರಿವಾಳ ಮರಿ ಇವಾಗ್ಲೂ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಇಷ್ಟು ಗಲೀಜಾಗುತ್ತೆ ಅಂತ ಹೇಳ್ಬಿಟ್ಟು. ಮರಿ ಏನೋ ಆಯ್ತು, ನಾನು ನನ್ನ ಮಗಳು ಬಲವಂತಕ್ಕೆ ನಾನು ಬಿಟ್ಟೆ. ನೋಡಿದ್ರೆ ಸಿಕ್ಕಾಬಟ್ಟೆ ಪ್ರಾಬ್ಲಮ್ ಆಗ್ಬಿಟ್ಟಿದೆ ನೋಡಿ. ಇಲ್ಲೆಲ್ಲ ಕೆಳಗಡೆ ಇದು ನಿಜ, ನಾನು ಗಿಡಗಳನ್ನಂತೂ ಮೇಂಟೈನ್ ಮಾಡಕ್ಕೆ ಆಗ್ತಾ ಇಲ್ಲ. ಪಾಟು ಎಲ್ಲ ಗಬ್ಬೆದೋಗ್ಬಿಟ್ಟಿದೆ. ಆಮೇಲೆ ಇದು ಪ್ರಾಬ್ಲಮ್ ಅಂತ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಈಗ ರೀಸೆಂಟ್ ಆಗಿ ಬಂದಿರೋದು. ಪಾರಿವಾಳ ನಮ್ಮ ಮನೆಗೆ ಬರ್ತಾ ಇರ್ಲಿಲ್ಲ. ತುಂಬಾ ವ್ಯೂವರ್ಸ್ ಅದನ್ನು ಕೂಡ ಹೇಳ್ತಾ ಇದ್ರಿ, ಪಾರಿವಾಳ ಬಂದು ಮನೇಲಿ ಅದೆಲ್ಲ ಇಡ್ಬಾರ್ದು ಅಕ್ಕ, ತೆಗೆಸ್ಬಿಡಿ ಅಂತ. ಅದಾದ್ಮೇಲೆ ನನಗೂ ಕೂಡ ಒಂಥರ ಅಂದ್ರೆ ಕೇಳಿದ್ಮೇಲೆ ಹಂಗ ಅನ್ಸುತ್ತಲ್ವಾ, ಬಟ್ ನಾನು ಆತರ ಏನು ಅನ್ಕೊಂಡಿಲ್ಲ. ಅದು ಮರಿ ಎಲ್ಲ ದೊಡ್ಡದಾಗ್ಬಿಟ್ಟಿದೆ, ತುಂಬಾ ಅರೆಕೆ ಬಂದು ಇನ್ನೇನೀಗ ಹಾರ್ಕೊಂಡು ಹೋಗೋಷ್ಟು ದೊಡ್ಡದಾಗಿದೆ. ಸರಿ, ಅದನ್ನ ಕಳಿಸ್ಬಿಟ್ಟು ಕ್ಲೀನ್ ಮಾಡ್ಕೊಂಡು ಸ್ವಲ್ಪ ಗಿಡನೆಲ್ಲ ಹಾಕ್ಬಿಡೋಣ. ಇವಾಗ ನೆಕ್ಸ್ಟ್ ಯಾವ್ದು ಪಾರಿವಾಳ ಬಂದು ಕುತ್ಕೋಬಾರ್ದು ಅಂತ ನೆಟ್ ಹಾಕ್ಸ್ಕೊಳ್ಳಿ ಅಂತ ಹೇಳ್ತಾರೆ. ನಾವು ಇಲ್ಲಿ ನೆಟ್ ಹಾಕಿಸ್ಕೊಂಡ್ರೆ, ಮೊದ್ಲೇ ಗೇಟ್ ಹಾಕ್ಸಿದೀನಿ, ಇವಾಗ ಸೇಫ್ಟಿ ಗೇಟ್ ಹಾಕ್ಸಿದೀವಿ. ಇಲ್ಲಿ ನೆಟ್ಟು ನಮ್ಮ ಮನೆ ಒಳಗೆ ಹೆಂಗ್ ಉಸಿರಾಡ್ಕೊಂಡಿರಕ್ಕಾಗತ್ತಲ್ವಾ. ಸೊ ಅದಕ್ಕೋಸ್ಕರ ನಾನು ಬೇಡ ನೆಟ್ ಹಾಕ್ಸೋದು ಅಂತ ಅನ್ಕೊಂಡಿದೀನಿ. ನಾನು ಎಷ್ಟು ಪ್ರೀತಿಯಿಂದ ಬೆಳೆಸಿದ ಗಿಡ ಎಲ್ಲ ಗಬ್ಬೆತ್ತೋಗ್ಬಿಟ್ಟಿದೆ. ಸದ್ಯಕ್ಕೆ ಇದೊಂದು ದಾಸವಾಳ ಗಿಡ ಚೆನ್ನಾಗೇ ಇದೆ. ಇನ್ನು ಪಾಟುಲ್ಲಿ ಇರೋದೆಲ್ಲ ನಿಜ ಇಷ್ಟು ಗಲೀಜಾಗುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಇವಾಗ ಒಂದು 10 ಗಿಡ ಬೇಕು ನನಗೆ. ಹೆಂಗೆ ಅಂತ ಅಂದ್ರೆ ಲೈಟ್ ಆಗಿ ಬಿಸಿಲು ಬರುತ್ತೆ, ಅಷ್ಟೊಂದು ಬಿಸಿಲು ಬರಲ್ಲ ಅಂತ ಏನಿಲ್ಲ, ಬೆಳಕಿದೆ. ಸೊ ಬೆಳಕಲ್ಲೂ ಇರ್ಬೇಕು, ಮತ್ತೆ ಇಂಡೋರ್ ಪ್ಲಾಂಟ್ ತರಾನು ಇರ್ಬೇಕು. ಆ ತರ ನೋಡಿ ತಗೊಂಡ್ ಬರ್ತೀನಿ. ಇನ್ನ ಒಂದು 4-5-6 ಗಿಡಗಳಿದಾವೆ, 6 ವೆರೈಟಿ ಗಿಡ ಇದೆ. ಅದ್ ಬಿಟ್ರೆ ಬೇರೆ ಏನಾದ್ರೂ ಸಿಕ್ಕಿದ್ರೆ ನೋಡಿ ತಗೊಂಡ್ಬರ್ತೀನಿ. ಹಾಗೆ ಇದು ನಿನ್ನೆ ನಮ್ಮ ಶಾಪಲ್ಲಿ ನೋಡಿದ್ನ, ನಂಗೆ ಇದು ಇಷ್ಟ ಆಯ್ತು. ಕ್ಯೂಟ್ ಆಗಿ ಸಣ್ಣದಾಗಿತ್ತು. ಎಲ್ಲಾದ್ರೂ ಹೊರಗಡೆ ಹೋದಾಗ ಬ್ಯಾಗಲ್ಲಿ ಹಾಕೊಂಡು ಹೋಗಕ್ಕೆ ಚೆನ್ನಾಗಿರುತ್ತೆ. ಮತ್ತೆ ಇದ್ರಲ್ಲಿ ಏನೋ ಕೋಮ್ ಮಾಡಿದ್ರೆ ಸಿಲ್ಕ್ ಆಗತ್ತಂತೆ ಕೂದಲು. ಅದಕ್ಕೆ ನೋಡೋಣ ಹೆಂಗಿದೆ ಅಂತ ತಗೊಂಡ್ ಬಂದೆ. ಎಷ್ಟು ಚೆನ್ನಾಗಿದೆ ಅಲ್ಲ, ಕ್ಯೂಟ್ ಆಗಿದೆ. ನಾನು ಎಲ್ಲಾದ್ರೂ ಅಮ್ಮ ಮನೆಗೆ ಅವಾಗ ಹೋಗ್ತಾ ಇರ್ತೀವಲ್ವಾ, ಅಥವಾ ಔಟ್ ಸೈಡ್ ಎಲ್ಲಾದ್ರೂ ಹೋದಾಗ ಬ್ಯಾಗಲ್ಲಿ ಹಾಕೊಂಡು ಹೋಗಕ್ಕೆ ತುಂಬಾ ಚೆನ್ನಾಗಿದೆ ಅನಿಸ್ತು. ನಿನ್ನೆ ನೋಡಿ ಹೆಂಗ್ ಮಾಡಿದಾನೆ. ನನ್ಗೆ ಇದಕ್ಕಂತೂ ಪರಿಹಾರನೇ ಸಿಗ್ತಾ ಇಲ್ಲ. ಅವ್ನ ಕೈಗೆ ಸಿಕ್ದಂಗೆ ನನ್ನ ಮಗಳು ಪೆನ್ನು ಏನೂ ಎತ್ತಿಡಲ್ಲ, ಅವನಿಗೆ ಸಿಕ್ಕೇ ಸಿಗತ್ತೆ. ಅವ್ನ್ ಸಿಕ್ಕಿದ್ರೆ ಅವ್ನ್ ಪಕ್ಕ ಹುಡ್ಕೊಂಡ್ ಬಂದು ಗೋಡೆಯಲ್ಲಿ ಬರಿತಾನೆ. ಸೊ ಏನ್ ಮಾಡೋದು, ಇದು ಹೋಗಲ್ದು ಇಲ್ಲ ಅನ್ಸುತ್ತೆ. ತುಂಬಾ ಕಷ್ಟ. ನಿನ್ನೆ ಇಲ್ಲಿ, ಇವತ್ತಿಲ್ಲಿ, ಮೊನ್ನೆ ಅಲ್ಲಿ, ಏನ್ ಮಾಡ್ಬೇಕು ಗೊತ್ತಿಲ್ಲ. ಮತ್ತೆ ಪೇಂಟ್ ಮಾಡಿಸ್ಬೇಕು ಅಷ್ಟೇನೆ. ಅಲ್ಲಿಂದ ನಾನು ಹೊರಟೆ ಪ್ಲ್ಯಾಂಟ್ಸ್ನೆಲ್ಲ ತೊಗೊಂಡು ಬಂದುಬಿಡೋಣ ಅಂತ. ನನ್ನ ಫೇಸ್ ನೋಡ್ತಾ ಇರ್ಬೋದು, ತುಂಬ ದಿನದಿಂದ ಸ್ವಲ್ಪ ಟೈಮ್ ಚೆನ್ನಾಗಿಲ್ಲ, ಹಾಗಾಗಿ ಡಾರ್ಕ್ ಸರ್ಕಲ್ಲು, ನಿದ್ದೆನೇ ಇಲ್ಲ. ಐಬ್ರೋ ಅಂತೂ ನಾನು ಮಾಡಿಸೇ ಇಲ್ಲ. ಓಕೆ, ಯಾವಾಗಲೂ ಫೀಲಿಂಗಲ್ಲಿ ಇರೋದಕ್ಕಿಂತ ಜೀವನದಲ್ಲಿ ಆ ಕ್ಷಣಗಳನ್ನು ಮತ್ತೆ ಅಂದರೆ ಏನು ಗೊತ್ತಾ, ನಾವು ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಅದೇ ಆಗ್ತಾ ಇದೆ ಲೈಫಲ್ಲಿ ಅನ್ನೋ ಫೀಲಿಂಗ್ ಬಂದುಬಿಡುತ್ತೆ. ಸೊ ನೆಗೆಟಿವನ್ನು ಪಾಸಿಟಿವ್ ಆಗಿ ತೊಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಚೇಂಜ್ಗೋಸ್ಕರ ಏನೇನೋ ಮಾಡ್ತಾಯಿದ್ದೀನಿ. ಹಾಗೆ ಐಬ್ರೋ ಮಾಡ್ಸೋಕೆ ಹೋದ್ನ, ಸ್ವಲ್ಪ ಕಟ್ಟಾಗಿಬಿಟ್ಟಿತ್ತು, ಸಿಕ್ಕಾಪಟ್ಟೆ ಪೇಯ್ನ್ ಆಗ್ತಾಯಿತ್ತು. ಅದಕ್ಕೋಸ್ಕರ ಸ್ವಲ್ಪ ಭಯ ನನಗೆ ಐಬ್ರೋ ಮಾಡಿಸೋದಕ್ಕೆ, ಜಾಸ್ತಿ ಹೋಗೋದಿಲ್ಲ. ಅಲ್ಲಿಂದ ನಮ್ಮನೆ ಹತ್ರದಲ್ಲೇ ಒಂದು ಈ ಥರ ಪ್ಲ್ಯಾಂಟ್ಸ್ ಸಿಕ್ಕಾಪಟ್ಟೆ ಸಿಗುತ್ತೆ. ಈ ಥರ ಬಾಲ್ಕನಿಗೆ ಹಾಕೋವಂಥದ್ದು ಇರ್ಬೋದು, ನಾವು ತೋಟಗಳಿಗೆ ಹಾಕೋವಂಥದ್ದು ಇರ್ಬೋದು, ಸಿಕ್ಕಾಪಟ್ಟೆ ಪ್ಲ್ಯಾಂಟ್ಗಳು ಸಿಗುತ್ತೆ ನಮಗೆ. ಈ ಗಿಡಗಳನ್ನ ನೋಡ್ತಾ ಇದ್ದರೆ ತುಂಬ ಖುಷಿಯಾಗುತ್ತೆ ನನಗೆ. ನಾನು ಈಗಲ್ಲ, ತುಂಬ ಹಳೆಯ ವ್ಲಾಗ್ಸ್ಗಳಿಂದನೂ ಹೇಳಿದ್ದೀನಿ, ಏನೋ ಒಂಥರ ಮನಸ್ಸಿಗೆ ಖುಷಿ ಕೊಡುತ್ತೆ.
ಪಾಸಿಟಿವ್ ವೈಬ್ಸನ್ನು ಮನೆಗೆ ತರುತ್ತೆ, ಹಸಿರು ಗ್ರೀನ್ ಕಲರ್. ಸೊ ಹಾಗಾಗಿ ಒಂದಿಷ್ಟು ಗಿಡಗಳನ್ನೆಲ್ಲ ಹಾಕೋಣ ಅಂತ ಹೇಳ್ಬಿಟ್ಟು ಬಂದೆ. ಹಾಗೆ ಬಾಲ್ಕನಿ ರ್ಯಾಕ್ ಮಾಡಿಸಿ ತುಂಬ ದಿನ ಆಗಿತ್ತು. ಆ ಪಾರಿವಾಳದಿಂದ ನಾವು ಗಿಡಗಳನ್ನ ತೊಗೊಂಡು ಬರೋದಕ್ಕೆ ಬಂದಿರಲಿಲ್ಲ. ಸ್ವಲ್ಪ ಯೋಚನೆ ಮಾಡಿ ಚೆನ್ನಾಗಿರೋದು ತೊಗೊತಾ ಇದ್ದೀನಿ. ಆದ್ರೂ ನನಗೆ ಹೂವು ಅಂದರೆ ತುಂಬ ಇಷ್ಟ ಅಂತ ಹೇಳ್ಬಿಟ್ಟು ಒಂದು 3-4 ಹೂವಿನ ಗಿಡಗಳನ್ನ ತೊಗೊಂಡೆ. ಬಟ್ ಅದೇನು ತುಂಬ ಕಷ್ಟ ನೋಡ್ಕೊಳ್ಳೋದು. ಆ ಥರ ಅಂದರೆ ನಮಗೆ ಕಂಪ್ಲೀಟಾಗಿ ಬಿಸಿಲು ನೆರಳು ಅದು ಸ್ವಲ್ಪ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಸರಿ ಅಂತ ಹೇಳ್ಬಿಟ್ಟು ಒಂದಿಷ್ಟು ಗಿಡಗಳನ್ನೆಲ್ಲ ತೊಗೊಂಡೆ. ಇದನ್ನು ಗೊಬ್ಬರ ಏನು ಬೇಕಾಗಿಲ್ಲ, ಪಾಟುಗಳು ಕೂಡ ಮನೆಯಲ್ಲೇ ಇತ್ತು. ಸೊ ಎಕ್ಸ್ಟ್ರಾ ಏನು ಪೇ ಮಾಡಲಿಲ್ಲ, ಬರೀ ಗಿಡಗಳಿಗಷ್ಟೇ ಪೇ ಮಾಡಿಕೊಂಡು ತೊಗೊಂಡು ಹೋಗ್ತಾಯಿದ್ದೀನಿ. ಮನೆಯಲ್ಲಿ ಪ್ರೀತಮ್ನ ಮಲಗಿಸ್ಬಿಟ್ಟು ಬಂದಿದ್ದೆ. ಹಾಗಾಗಿ ಆದಷ್ಟು ಬೇಗ ಮನೆಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಸರಿಯಾಗಿ ನೋಡೋಕ್ಕೂ ಆಗಲಿಲ್ಲ. ಮನೆಯಲ್ಲಿ ಪ್ರಗತಿ ಪ್ರೀತಮ್ ಇಬ್ಬರನ್ನ ಬಿಟ್ಟಿದ್ನಲ್ಲ, ಒಂಥರ ಟೆನ್ಷನ್ ಇರುತ್ತೆ ನನಗೆ. ಸೊ ಹಾಗಾಗಿ ಆದಷ್ಟು ಒಂದು ಬೇಗ ತೊಗೊಂಡು ಹೊರಟ್ಬಿಟ್ಟೆ. ಇದೆಲ್ಲ ಮನಿ ಪ್ಲ್ಯಾಂಟ್ಸು. ಇದನ್ನು ನಾನು ಅಲ್ಲಿ ಇಡೋದಕ್ಕಾಗಲ್ಲ, ಎಲ್ಲಾದರೂ ಕಾರ್ನರಲ್ಲಿ ಇಡೋಣ ಅಂತಂದರೆ ಪ್ರೀತಮ್ ಈಗ ಸದ್ಯಕ್ಕೆ ಆ ಥರ ಕಾರ್ನರಲ್ಲಿ ಪ್ಲ್ಯಾಂಟ್ ಎಲ್ಲ ಇಡೋದಕ್ಕೆ ಬಿಡಲ್ಲ ಮನೆ ಒಳಗಡೆ. ಸ್ವಲ್ಪ ದೊಡ್ಡವನಾಗಿ ಅವ್ನಿಗೆ ಅರ್ಥ ಆದಮೇಲೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಾಲ್ಕನಿಲಿ ಏನು ಇಡಬೇಕು ಅಂದ್ಕೊಂಡಿದ್ದೀನೋ ಅಷ್ಟು ಗಿಡಗಳನ್ನ ಮಾತ್ರ ತೊಗೊಂಡು ಹೋಗ್ತಾ ಇದ್ದೀವಿ. ಕಾರ್ ಇರೋದಕ್ಕೆ ಈಸಿ ಆಗುತ್ತೆ, ಗಿಡಗಳನ್ನೆಲ್ಲ ತೊಗೊಂಡು ಹೋಗ್ಬೋದು. ಇಲ್ಲಾಂತಂದರೆ ಸ್ಕೂಟಿಲಾದರೆ 2-3 ಆ ಥರ ತೊಗೊಂಡೋಗ್ಬೇಕಿತ್ತು. ಎಲ್ಲ ತೊಗೊಂಡು ಮನೆಗೆ ಹೊರಟ್ವಿ. ನಾವು ಹೊರಡೋಷ್ಟರೊಳಗೆ ಪ್ರೀತಮ್ ಕೂಡ ಎದ್ಬಿಟ್ಟಿದ್ದಂತೆ. ಸರಿ ಆಯಿತು, ಪ್ರಗತಿ ಸ್ವಲ್ಪ ನೋಡ್ಕೊತಾ ಇದ್ರು. ಅಷ್ಟರೊಳಗೆ ನಾವು ಕೂಡ ಕರೆಕ್ಟಾಗಿ ರೀಚ್ ಆದ್ವಿ. ಬರ್ತೀನಿ, ಸ್ಕೂಲಿಗೆ ಹೋಗು. ಇಲ್ಲಿ ನೋಡಿಲಿ, ಮಮ್ಮಿ ನೋಡು, ಮಮ್ಮಿ. ಹಾಂ ಸರಿ, ಹೋಗ್ತೀಯಾ? ಎಲ್ಲಿ ಹೋಗ್ತೀಯಾ? ಹೆಂಗ್ ಕಾಣಿಸ್ತಾ ಇದ್ದಾನೆ? ಬೇಸಿಗೆ ಅಲ್ವಾ, ಅದಕ್ಕೆ ಸ್ವಲ್ಪ ಎಳ್ಳೆಣ್ಣೆ ಹಾಕಿದ್ನಾ, ಅದಕ್ಕೆ ನೀಟಾಗಿ ತಲೆ ಬಚ್ಚಿದೀನಿ. ಕ್ರಾಫ್ ಹಾಕಿದ್ರೆ ಸಕ್ಕತ್ತಾಗಿ ಕಾಣಿಸ್ತಾನೆ ನಮ್ಮ ಪ್ರೀತು. ಹೆಂಗ್ ಕಾಣಿಸ್ತಾ ಇದ್ದಾನೆ? ಚೆನ್ನಾಗಿ ಕಾಣಿಸ್ತಾ ಇದ್ದಾನಾ? ಪ್ರೀತು ಹೆಂಗ್ ಕಾಣಿಸ್ತಾ ಇದ್ದಾನೆ? ಪ್ರೀತು ಬೇಬಿ ಕ್ರಾಫ್ ಮಾಡ್ಕೊಂಡು ಫಸ್ಟ್ ರ್ಯಾಂಕ್ ರಾಜು ತರ ಕಾಣಿಸ್ತಾ ಇದ್ದಾನೆ. ಓ ಇದು ಕಾರ್ ಮಗ್ನೆ, ಈಗ ಇದು ಬೇಕಂತೆ. ಗಿಡ ತಗೊಂಡು ಬಂದ್ವಿ, ಎಲ್ಲ ಹೊರಗಡೆನೆ ಇದೆ. ಮಮ್ಮಿ ಏನ್ ಮಮ್ಮಿ ಇದು ಹಾಕು ಅಂತ್ಯಾ, ತೆಗಿ ಅಂತ್ಯಾ? ಒಂದು ಕಾರ್ ಓಡಿಸ್ಬೇಕೇನೆ ಇವಾಗ. ಬಾ ಬಾ, ಗಿಡ ತಂದಿದ್ದೀನಿ ತೋರಿಸ್ತೀನಿ ಬಾ. ಇಲ್ಲಿ ಇಲ್ಲಿ ನೋಡಿಲ್ಲಿ ಪ್ರೀತು, ಇಲ್ಲಿದೆ ನೋಡಿ ಗಿಡಗಳು. ತಗೊಂಡ್ ನಡಿ ಒಳಗಡೆ. ಸೊ ಯಾವ್ಯಾವ ಗಿಡ ತಂದಿದ್ದೀನಿ ಅಂತ ತೋರಿಸ್ತೀನಿ ಆಮೇಲೆ. ನನಗೆ ಹೂವಿನ ಗಿಡ ಅಂದ್ರೆ ತುಂಬಾ ಇಷ್ಟ, ಅದಕ್ಕೆ ಹೂವಿನ ಗಿಡ. ನಮ್ಮ ಮನೆ ತುಂಬಾ ಪ್ರೀತಮ್ದು ಸ್ಟ್ರೋಲರು, ಕಾರು, ಸೈಕಲ್ಲು, ಇಡೀ ಮನೆ ನಮಗೆ ಜಾಗನೇ ಇಲ್ಲ. ಏನಪ್ಪಾ ನೋಡಿಲಿ. ಸೊ ಇಷ್ಟು ಪಾಟುಗಳಿಗೆ ಅಂದ್ರೆ ಇಷ್ಟು ಗಿಡಗಳಿಗೆ 1000 ರೂಪೀಸ್ ತಗೊಂಡ್ರು. ಇದೆಲ್ಲ ಕಮ್ಮಿ, 60 ರೂಪಾಯಿ. ಎಲ್ಲ ಸೀಸನ್ ಅಲ್ಲಿ ಹೂವು ಬಿಡುತ್ತಂತೆ. ಹೂವು ಇದ್ರೆ ಚಂದ ಅಲ್ಲ ಮನೆಯಲ್ಲಿ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ಹೂವಿನ ಗಿಡ ತಗೊಂಡೆ. ಇದು ಹೆಂಗೆ ಇದು ಹೂವು ಅರಳಿತ್ತಲ್ವಾ? ಅಲ್ಲಿ ತಗೊಬೇಕಾದ್ರೆ ಇದು ಅರಳಿತ್ತು. ಸಂಜೆ ಆದ್ಮೇಲೆ ಬಾಡುತ್ತೆ ಅನ್ಸುತ್ತೆ. ಇಲ್ಲ, ಸಂಜೆ ಆದ್ಮೇಲೆ ಬಾಡುತ್ತೆ ಅನ್ಸುತ್ತೆ. ಸೊ ಇಲ್ಲಿ ನೋಡು, ಇದು ಇನ್ನೂ ಮೊಗ್ಗೆಲ್ಲ ಇದಾವೆ. ನನ್ನ ಫೇವ್ರೆಟ್ ರೋಸ್ ಎಷ್ಟು ಚೆನ್ನಾಗಿದೆ ನೋಡಿ. ಇದು ಎಷ್ಟು ಚೆನ್ನಾಗಿದೆ. ಇದು ಬಿಸಿಲಿಗೆ ಒಣಗಿ ಈ ಪಿಂಕ್ ಕಲರ್ ಆಗ್ಬಿಟ್ಟಿದೆ ಅಂತೆ. ಈ ರೋಸ್ ಗಿಡ ಅಕಸ್ಮಾತ್ ಏನಾದ್ರೂ ಮನೆಯಲ್ಲಿ ಬರ್ಲಿಲ್ಲ, ಡಲ್ ಆಯ್ತು ಅಂತಂದ್ರೆ ಅದನ್ನ ತಗೊಂಡಾಗ ಅಮ್ಮನ ಮನೆ ಕೊಟ್ಬಿಡೋಣ ಅಂತ ಹೇಳಿ ತಗೊಂಡ್ ಬಂದಿದ್ದೀನಿ. ಬಟ್ ಇವೆಲ್ಲ ಇರ್ತವೆ, 100% ಇರುತ್ತೆ. ಇದು ರಬ್ಬರ್ ಗಿಡ, ಇದು ಒಂಥರ ಡಿಫ್ರೆಂಟ್ ಆಗಿತ್ತು. ಎಲೆ ಎಲ್ಲ ಇದನ್ನೆಲ್ಲ ದೊಡ್ಡ ಪಾಟಿಗೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಇದು ಪ್ರೈಸ್ ಜಾಸ್ತಿ ಆಯ್ತು, ಇದ್ರದ್ದು ಪ್ರೈಸ್ ಜಾಸ್ತಿ ಆಯ್ತು, ಮತ್ತೆ ಇದಲ್ಲ ಇದ್ರದ್ದು ಪ್ರೈಸ್ ಜಾಸ್ತಿ ಆಯ್ತು. ಇದು ಎಲ್ಲ ಓಕೆ, ಒಂದ್ ರೇಂಜ್ ಅಲ್ಲಿ ಕಡಿಮೆನೆ. ಇದೆಲ್ಲ ಕಮ್ಮಿ. ಸೊ ಇಷ್ಟು ತಂದಿದ್ದೀನಿ. ನೋಡು ಬಾ, ಇಲ್ಲಿ ಹೂವ ನೋಡು. ಇಲ್ಲಿ ಬಾಯ್ ನನ್ ಮೇಲೆ ಕುತ್ಕೊ. ಹೂವ ನೋಡಿ, ವಾವ್, ಇಲ್ಲಿ ಹೂವ ನೋಡು. ಹೂವ ವಾವ್ ಮೂಸ್ ನೋಡ್ತೈತಿ. ಎಲ್ಲ ಕೀಳ್ಬಾರ್ದು ಮಗ್ನೆ, ಪ್ರೀತಿಯಿಂದ ನೋಡ್ಕೋಬೇಕು ಇದನ್ನೆಲ್ಲ. ನೀರ್ ಹಾಕ್ಬೇಕು, ಪ್ರೀತಿಯಿಂದ ನೋಡ್ಕೋಬೇಕು.
ನನ್ನ ಹತ್ರ ಮನಿ ಪ್ಲಾಂಟ್ ಇದೆ, ಸ್ನೇಕ್ ಪ್ಲಾಂಟ್ ಇದೆ, ಆಮೇಲೆ ಇಲ್ಲಿ ಮನಿ ಪ್ಲಾಂಟ್ ಇದೆ, ನಾರ್ಮಲ್ ಅದೊಂದು ಸ್ನೇಕ್ ಪ್ಲಾಂಟ್ ಇದೆ. ಇದೇನಂತ ಹೇಳ್ತಾರೆ ಅಂತಂದ್ರೆ ದೊಡ್ಡ ಪತ್ರೆ ಎಲೆದು ಗಿಡ ಇದೆ. ಇದು ಕೂಡ ಬಿಸಿಲಿಲ್ಲ ಅಂದ್ರೆ ಇರುತ್ತೆ. ಒಂದ್ ಕಲರ್ ದಾಸವಾಳ ಗಿಡನೂ ಇದೆ, ಆಲೋವೆರಾ ಇದೆ. ಇಷ್ಟೇ ಇರೋದು. ಇನ್ ಯಾವ್ದು ನನ್ಗೆ ಬರ್ಲಿಲ್ಲ. ಇನ್ ಮಿಕ್ಕಿರೋ ಇಲ್ಲ ಅಂದ್ರೂ ತೆಗ್ದಾಕ್ಬಿಡ್ತೀನಿ. ಇಷ್ಟಂದ್ರಲ್ಗೆ ನನಗೇನೋ ಹೂವಿನ ಗಿಡದಲ್ಲಿ ಡೌಟ್ ಇದೆ, ಬಟ್ 4 ಗಿಡ ಸರ್ವೈವ್ ಆಗ್ತವೆ ಅನ್ಸುತ್ತೆ. ಇವಾಗ ಏನ್ ಮಾಡ್ಬೇಕು ಅಂತಂದ್ರೆ ಕೆಲ್ಸ ಜಾಸ್ತಿ ಇದೆ. ಎಲ್ಲಾ ಪಾಟದ ಮಣ್ಣನ್ನ ತೆಗೆದ್ಬಿಟ್ಟು ಈಗ ರೀಸೆಂಟ್ ಆಗಿ ಚೇಂಜ್ ಮಾಡಿರೋದು ನಾನು ಎಲ್ಲಾದ್ರದ್ದು. ಅಮ್ಮ ಅದೆಷ್ಟ್ ಚೆನ್ನಾಗಿರೋದು ಕುಡಿತಾ ಪ್ರೀತನು. ಪ್ರೀತಾ ಪಪ್ಪಿ ಕೊಡು, ಪಪ್ಪಿ ಕೊಡು. ಚಿನ್ನಿ ಕಿತ್ತಾಕ್ತಾನೆ ಚಿನ್ನಿ. ಬಾ. ಕೊನೆಗೂ ಕಿತ್ತೇ ಬಿಟ್ಟ. ಕೊನೆಗೂ ನೋಡಿ ಇದ್ರೊಳಗೆ ಒಂದು ಹೂವು ಕಿತ್ತೇ ಬಿಟ್ಟ. ಅದು ಅರಳಿದ. ಪ್ರೀತಮ್ ಏನು ಪ್ರೀತಮ್ ನೀನು? ಯಾಕೆ ಪ್ರೀತಮ್? ನೀನು ಫಸ್ಟ್ ರ್ಯಾಂಕ್ ರಾಜು ಅಲ್ಲ ಕಣಪ್ಪ. ನಮ್ಮ ಮನೆಯಲ್ಲಿ ಪ್ರೀತಮೇ ಒಂಥರ ನಮಗೆ ಎನರ್ಜಿ ಬೂಸ್ಟರ್ ಅಂತ ಹೇಳ್ಬೋದು. ಈಗ ಪ್ರೆಸೆಂಟ್ ಆಗಿ ಅವನಿನ್ನೂ ಚಿಕ್ಕ ಹುಡುಗ ಅಲ್ವಾ, ಅವ್ನಿಗೇನೂ ಗೊತ್ತಾಗೋದಿಲ್ಲ. ಅವ್ನು ಮಾಡೋ ಕೆಲಸಗಳು, ಅವ್ನ ತುಂಟಾಟ, ಅವ್ನ ನಗು, ಅವ್ನ ಚೇಷ್ಟೆ ಇದೆಲ್ಲ ನೋಡ್ತಾ ನೋಡ್ತಾ ನಮ್ಗೆ ಏನೇ ಇದ್ರೂ ಕೂಡ ಒಂದು ಕ್ಷಣದಲ್ಲಿ ಮರ್ತೋಗ್ಬಿಡ್ತೀವಿ. ಪ್ರಗತಿಗೆ ಎಕ್ಸಾಮು, ಸೊ ಹಾಗಾಗಿ ಸ್ವಲ್ಪ ಬ್ಯುಸಿ ಜಾಸ್ತಿ ಬರ್ತಾಯಿಲ್ಲ. ಯಾಕೆಂದರೆ ಆ್ಯನ್ಯುವಲ್ ಎಕ್ಸಾಮ್ ಅಲ್ವಾ, ಫೈನಲ್ ಎಕ್ಸಾಮು. ಸೊ ಇವತ್ತಿಂದನೇ ಶುರು ಆಗಿರೋದು. ಫಸ್ಟ್ ಎಕ್ಸಾಮ್ ಬರೆದ್ರು, ಅಂದರೆ GK ಇತ್ತು. ಅದಾದಮೇಲೆ ನೆಕ್ಸ್ಟು ಸಬ್ಜೆಕ್ಟಿಂದ ಇದೇ ಎಕ್ಸಾಮು. ಸೊ ಅದಕ್ಕೋಸ್ಕರ ಅವ್ರು ಸ್ವಲ್ಪ ಬ್ಯುಸಿ. ನಾನೇನು ಜಾಸ್ತಿ ವಿಡಿಯೋಗಳಲ್ಲಿ ಇನ್ವಾಲ್ವ್ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಯಾಕೆಂತಂದರೆ ಮಕ್ಳಿಗೆ ಎಜುಕೇಷನ್ ತುಂಬಾ ಇಂಪಾರ್ಟೆಂಟ್. ಮಿಕ್ಕಿದ್ನ ಸೈಡ್ ಆಗಿ ನಾವು ಯಾವಾಗ ಬೇಕಾದರೂ ಮಾಡ್ಕೋಬೋದು, ಬಟ್ ಎಜುಕೇಷನ್ ಅನ್ನೋದು ಆ ರೀತಿ ಆಗೋದಿಲ್ಲ. ಯಾಕೆ ಅಂತಂದರೆ ಅದರಿಂದ ನಾವು ಎಷ್ಟು ಎಫೆಕ್ಟ್ ಆಗಿದ್ದೀವಿ ಅಂತ ನಮಗೆ ಮಾತ್ರನೇ ಗೊತ್ತು, ನನಗೂ ನನ್ನ ಹಸ್ಬೆಂಡ್ಗೆ. ಸೊ ಹಾಗಾಗಿ ಮಕ್ಕಳಿಗೆ ಸ್ವಲ್ಪ ಎಜುಕೇಷನಲ್ಲೇ ಜಾಸ್ತಿ ಒತ್ತು ಕೊಡಿಸ್ತೀನಿ. ಇದು ನನ್ನ ಹಸ್ಬೆಂಡ್ಗೆ ಏನಾಯಿತು ಅಂತಂದರೆ ಅವ್ರು 5 ಗಂಟೆಗೆ ಶಾಪ್ ಓಪನ್ ಮಾಡಬೇಕು, 5:15 ತನಕ ಮಾಡಿದ್ರು, 5:30ಗೆ ಹೊರಟೋದ್ರು. ಸರಿ, ನಾವು ಬರೋಷ್ಟೊಳಗೆ ನಾನೇ ಇದನ್ನೆಲ್ಲ ಮುಗಿಸ್ಕೋತೀನಿ. ಪಾಟುಗೆಲ್ಲ ಮಣ್ಣು ಹಾಕಬೇಕು. ನಿಮಗೂ ಕೂಡ ಯಾರಿಗೆಲ್ಲ ಈ ಥರ ಪಾಟುಗಳನ್ನ ಮನೇಲಿ ಇಡೋದಕ್ಕೆ ಅಥವಾ ಗಿಡಗಳನ್ನ ಹಾಕೋದಕ್ಕೆ ತುಂಬ ಇಷ್ಟ, ಅವರೆಲ್ಲ ಕಮೆಂಟ್ ಮಾಡಿ ಹೇಳಿ. ಸೊ ನನಗೂ ಗೊತ್ತಾಗುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಸ್ಟಾರ್ಟಿಂಗಿಂದ ನೋಡಿದ್ದೀರಾ, ಬಟ್ ಅವಕಾಶ ಕಡಿಮೆ. ಇಲ್ಲಿ ನನಗೆ ಡೈರೆಕ್ಟಾಗಿ ಇಲ್ಲಿ ಗ್ರಿಲ್ ಹಾಕ್ಸಿರೋದ್ರಿಂದ ಈ ಕಡೆಯಿಂದ ಬಿಸಿಲು ಬರುತ್ತೆ, ಗಿಡ ಚೆನ್ನಾಗಿ ಬರುತ್ತೆ ಅನ್ನೋ ಉದ್ದೇಶಕ್ಕೆ ಮಾಡಿಸ್ದೆ. ಬಟ್ ನೋಡಿದ್ರೆ ಆ ಪಾರಿವಾಳ ನನ್ನ ಐಡಿಯಾನೆಲ್ಲ ಹಾಳು ಮಾಡಿ ನೋಡಿ ಅಲ್ಲೇ ಕೂತಿದೆ, ಹೋಗಲ್ಲ ಅದು. ಮರಿ ತೋರಿಸ್ತೀನಿ ನಿಮ್ಗೆ, ಬಹುಶಃ ನಾಳೆ ನಾಡಿದ್ರಲ್ಲಿ ಕರ್ಕೊಂಡು ಹೋಗ್ಬಿಡುತ್ತೆ. ಫುಲ್ಲು ರೆಕ್ಕೆ ಬಂದ್ಬಿಟ್ಟಿದೆ. ಇಲ್ಲಿವರೆಗೂ ಬಿಟ್ಟು ಕೊನೆ ಕ್ಷಣದಲ್ಲಿ ಮರಿನ ಹಾಳು ಮಾಡಬಾರ್ದು ಅಂತ ಹೇಳಿ ವೆಯ್ಟ್ ಮಾಡಿದೀನಿ. ಇಷ್ಟು ಗಲೀಜಾದ್ರೂ ನಾಳೆ ನನ್ಗೆ ಪಕ್ಕ ಕರ್ಕೊಂಡು ಹೋಗ್ಬಿಡುತ್ತೆ ಅಂತ ಅನ್ಸುತ್ತೆ. ತುಂಬಾ ದೊಡ್ಡದಾಗ್ಬಿಟ್ಟಿದೆ ಮರಿ. ನಾನು ನಿಮ್ಗೆ ತೋರಿಸ್ತೀನಿ ಆಮೇಲೆ. ಅದು ಮರಿ ಹತ್ರ ಹೋದ್ರೆ ಪಾರಿವಾಳ ನಮ್ಮನ್ನೇ ಕೂಕಕ್ ಬರುತ್ತೆ, ಅಷ್ಟು ಇದೆ. ಆಮೇಲೆ ಮರಿಗಳೇ ಕುಕ್ಕ ತರ ಹಿಂಗ್ ಮಾಡ್ತಾವೆ, ವಿಚಿತ್ರವಾಗಿದಾವೆ ನಿಜವಾಗ್ಲೂ. ನಾನು ಫಸ್ಟ್ ಟೈಮ್ ನೋಡಿದ್ದು ಪಾರಿವಾಳದ ಮರಿನ ಈ ತರ ಇರ್ತಾವೆ ಅಂತ. ಅವ್ರು ಬರೋಷ್ಟ್ರಲ್ಲಿ ನಾನು ಇದನ್ನೆಲ್ಲ ಪಾಟುಲ್ ಹಾಕ್ಬಿಡ್ತೀನಿ. ನನ್ಗೇನಿದೇನು ಕಷ್ಟ ಆಗಲ್ಲ. ನೀವು ನೋಡಿದು ನಾನು ನಿಮ್ಗೆ ಅವಾಗ್ಲೇ ತೋರಿಸಿದಾಗ ಎಷ್ಟು ಚೆನ್ನಾಗಿ ಹರಳಿದ್ದು ಹೂವ. ನೋಡೋಣ ಬೆಳಗಿಗೆ ಹೆಂಗಾಗತ್ತೆ ಅಂತ. ಕಂಪ್ಲೀಟ್ಲಿ ಕ್ಲೋಸ್ ಆಗ್ಬಿಟ್ಟಿದೆ. ಅಮ್ಮ ನೀನ್ ಹೋಗಮ್ಮ, ನೀನೇನು ಮಾಡ್ಬೇಡ, ನಾನ್ ಮಾಡ್ಕೋತೀನಿ. ನಾನು ಹೆಲ್ಪ್ ಮಾಡ್ತೀನಿ ಮಮ್ಮಿ ಅಂತ ಬಂದವ. ನೀನೇನ್ ಬೇಡ, ನಾನ್ ಮಾಡ್ತೀನಿ ಮಗ್ನೆ. ಬೇಡ ಮಗ್ನೆ, ಪ್ಲೀಸ್ ಪ್ಲೀಸ್ ಮಗ್ನೆ. ಅದರಲ್ಲಿರೋದೇ 3 ಎಲೆ, ಅದನ್ನು ಕಿತ್ತಾಕ್ ಬಿಡ್ತೀಯಲ್ಲ ಪ್ರೀತು. ಬೇಡ ಮಗ್ನೆ, ಏನು ಮಾಡ್ಬೇಡ್ದು. ನೀನ್ ಗುಡ್ ಬಾಯ್ ಅಲ್ವಾ. ಸ್ವಲ್ಪ ಟೀ ಕುಡ್ದ್ಬಿಟ್ಟು ಕೆಲಸ ಶುರು ಮಾಡೋಣ ಅಂತ ಚೂರು ಟೀ ಮಾಡ್ಕೊಂಡು ಕುಡಿತಾ ಇದೀನಿ. ಸೊ ನಿಮ್ಗೂ ಇಷ್ಟನಾ ಅಂತ ಹೇಳ್ಬಿಟ್ಟು ಮರಿದಲ್ಲೇ ಕಮೆಂಟ್ ಅಲ್ಲಿ ಹೇಳಿ, ನನ್ಗೂ ಗೊತ್ತಾಗತ್ತೆ. ಬಟ್ ನಾನ್ ಮಾತ್ರ ಸಿಕ್ಕಾಪಟ್ಟೆ ಇಷ್ಟಪಡ್ತೀನಿ ಗಿಡಗಳನ್ನ ಹಾಕೋದಕ್ಕೆ. ನಮ್ಮಮ್ಮ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ನನ್ ಚಿಕ್ಕುರಿನಲ್ಲಿ ಏನ್ ಮಾಡ್ತಾ ಇದೆ ಅಂತ ಗೊತ್ತಾ, ನಂಗೆ ಟೀಚರ್ ಆಗ್ಬೇಕಂತ ತುಂಬಾ ಇತ್ತು ಅಂತ. ಅವಾಗ ನಮ್ ಟೀಚರ್ಗಳು ಹೆಂಗ್ ಹೊಡಿತಿದ್ರಲ್ಲ, ಹಂಗೆ ನಾನು ನಮ್ಮ ಮನೆ ಸುತ್ತ ಇರೋ ಗಿಡಗಳಿಗೆಲ್ಲ ಒಂದ್ ಕಡಿ ತಗೊಂಡ್ ಪಟ 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 ಅಂತ ಹೊಡ್ಕೊಂಡು, ಹೋಮ್ವರ್ಕ್ ಮಾಡಿದ್ಯಾ, ಹೋಮ್ವರ್ಕ್ ಬರ್ದಿಲ್ವಾ, ಯಾಕೆ ಬರ್ದಿಲ್ಲ, ಸೊ ಹಿಂಗೆಲ್ಲ ಹೊಡಿತಾ ಇದ್ನಂತೆ. ಅಮ್ಮ ಟೀಚರ್ ಆಗ್ಬೋದು ಅಂತ ಅನ್ಕೊಂಡಿದ್ರು. ಅಷ್ಟು ಈ ಗಿಡಗಳಿಗೆಲ್ಲ ಕಡಿ ತಗೊಂಡು ಹೊಡ್ಕೊಂಡ್ ಬರ್ತಾ ಇದ್ದಿದ್ದು. ನಮ್ಮಮ್ಮ ಯಾವಾಗ್ಲೂ ಹೇಳ್ತಾರೆ, ಇವಾಗ್ಲೂ ಹೇಳ್ತಾರೆ, ಟೀಚರ್ ಆಟ ಆಡ್ತಾ ಇದ್ದೆ, ನಾನು ಒಬ್ಬೊಬ್ಳೆ ಆಡ್ತಾ ಇದ್ದೆ. ನೀವು ಆತರ ಯಾರಾದ್ರೂ ಮಾಡಿರೋ ಇದೀರಾ? ಕಮೆಂಟ್ ಮಾಡಿ, ಓಕೆನಾ?
ನನ್ನ ಹಸ್ಬೆಂಡ್ ಸ್ವಲ್ಪ ಒಂದು 3-4 ಪಾಟಿಗೆ ಹಾಕಿದ್ರು, ಮಣ್ಣೆಲ್ಲ ಹಾಕ್ಬಿಟ್ಟೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿದ್ರು. ಅಷ್ಟರೊಳಗೆ ಅವ್ರಿಗೆ 5 ಗಂಟೆಗೆ ಓಪನ್ ಮಾಡಬೇಕಿತ್ತು ಶಾಪು, 5:15 ಆಗೋಯ್ತು. ಸರಿ ಇನ್ನು ಟೈಮ್ ಆಗಿಬಿಡುತ್ತೆ, ನಾನು ಹೋಗ್ಬಿಟ್ಟು ಬರ್ತೀನಿ, ಬಂದ್ ಮಾಡ್ತೀನಿ ಅಂತಂದ್ರೆ ಅವ್ರು ಬರೋದೇ 10:30 11 ಗಂಟೆ ಆಗುತ್ತೆ. ಸೊ 11 ಗಂಟೆಗೆ ಬಂದು ಅವರು ಮಾಡೋದು ಅಲ್ಲಿವರೆಗೂ ವೆಯ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನೇ ಎಲ್ಲ ಪಾಟಲ್ಲಿರೋ ಮಣ್ಣನ್ನೆಲ್ಲ ತೆಗೆದುಬಿಟ್ಟು ಲೂಸ್ ಮಾಡಿ ಸ್ವಲ್ಪ ಕೆಳಗಡೆ ಕಲ್ಲ ಹಾಕಿಬಿಟ್ಟು, ಅಂದರೆ ಗೊಬ್ಬರ ಇರುತ್ತಲ್ಲ ಅಮ್ಮ ಮನೆಯಿಂದನೇ ನಾನು ಸಗಣಿ ಗೊಬ್ಬರ, ಪ್ಯೂರ್ ಸಗಣಿ ಗೊಬ್ಬರ ತೊಗೊಂಡು ಬಂದಿದ್ದೆ, ಅದನ್ನೆಲ್ಲ ಮಿಕ್ಸ್ ಮಾಡಿ ಎಲ್ಲ ಪಾಟಿಗೂ ಮತ್ತೆ ನಾವು ಇದನ್ನು ಚೇಂಜ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಮಣ್ಣು ಗಟ್ಟಿ ಆಗಿಬಿಟ್ಟಿರುತ್ತೆ. ಇನ್ನೊಂದ್ಸರಿ ಲೂಸ್ ಮಾಡಿ ಹಾಕಿದಾಗ ಗಿಡ ಚೆನ್ನಾಗಿ ಬರುತ್ತೆ ಅಂತ. ಸೊ ಎಲ್ಲನೂ ಕೂಡ ಹಾಕಿ ಜೋಡಿಸ್ಕೊಂಡು ಅಲ್ಲಿದ್ದೆಲ್ಲ ಕ್ಲೀನ್ ಮಾಡಿಕೊಂಡೆ. ಎಲ್ಲ ಗಿಡಗಳಿಗೂ ನೀರು ಹಾಕ್ತಾಯಿದ್ದೀನಿ. ಸ್ವಲ್ಪ ಬಾಲ್ಕನಿ ಆ ಸೈಡೆಲ್ಲ ಕ್ಲೀನ್ ಮಾಡ್ಕೋತೀನಿ, ಯಾಕೆಂತಂದರೆ ಫುಲ್ ಹಾಕೋದಕ್ಕಾಗಲ್ಲ, ಈಗ ಡೈನಿಂಗ್ ಟೇಬಲ್ ಇಟ್ಬಿಟ್ಟಿದ್ದೀನಲ್ಲ, ಹಾಗಾಗಿ ಆ ಕಾರ್ನರಲ್ಲಿ ಮಾತ್ರ ಸ್ವಲ್ಪ ನೀರು ಹಾಕ್ಬಿಟ್ಟು ಕ್ಲೀನ್ ಮಾಡಿಕೊಂಡೆ. ಅದೆಲ್ಲ ಸೆಟ್ ಮಾಡಿದ್ಮೇಲೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಗಿಡ ಇನ್ನೂ ಚೂರು ಬುಷಿ ಥರ ಪ್ಲ್ಯಾಂಟ್ ದೊಡ್ಡದಾಗಿ ಬೆಳೆದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಸೊ ಫೈನಲಿ ನನ್ನ ಕೆಲಸ ಮುಗಿಸ್ದೆ. ಜಸ್ಟ್ ಇವಾಗ ನಾನು ಫ್ರೆಶ್ ಅಪ್ ಆದೆ. ಸೊ ಕಾಜಲ್ನ ಟೋನರಿಂದ ತೆಗಿಬೋದು, ಬಟ್ ಓಕೆ, ಇಷ್ಟು ಇದ್ರೆ ಏನೂ ತೊಂದರೆ ಇಲ್ಲ. ಆಮೇಲೆ ನಾನು ರೆಟಿನಾಲ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಇವಾಗ ನಾನು ಯೂಸ್ ಮಾಡ್ತಾ ಇದ್ದೀನಾ ಇಲ್ವಾ ಅಂತ ತುಂಬ ಜನ ಕೇಳ್ತಾ ಇದ್ರಿ. ರೆಟಿನಾಲ್ ಯೂಸ್ ಮಾಡ್ತೀನಿ, ಬಟ್ ಆ ಟ್ಯೂಬ್ ಯೂಸ್ ಮಾಡ್ತಾ ಇಲ್ಲ, ಬೇರೆದು. ಅಂತಂದರೆ ನಿಮಗೆ ರೆಟಿನಾಲ್ ಕ್ರೀಮ್ ಸಿಗುತ್ತೆ, ಬಟ್ ಅದನ್ನ ಯೂಸ್ ಮಾಡೋದಕ್ಕೆ ಗೊತ್ತಿರಬೇಕು. ಆದಷ್ಟು ನೀವು ಆಫ್ಟರ್ 25-29 ಸ್ಟಾರ್ಟ್ ಮಾಡೋದು ಬೆಟರ್. ಅವಾಗಿಂದಾನೇ ಸ್ಕಿನ್ ತುಂಬ ಡಲ್ ಆಗುತ್ತೆ, ಅಂದರೆ ಸ್ಯಾಗಿ ಅಂತಾರಲ್ಲ ಆ ಥರ ಆಗುತ್ತೆ. ಸೊ ಅವಾಗಿಂದ ನೀವು ಯೂಸ್ ಮಾಡಿದ್ರೆ ನಿಮ್ಗೆ ಏನಾದರೂ ಬೆನಿಫಿಟ್ ಸಿಗುತ್ತೆ. ಸೊ ನಾನು ಯೂಸ್ ಮಾಡ್ತಾ ಇರೋದು ರೆಟಿನಾಲ್ 24 ನೈಟ್ ಸಿರಮ್ ಅಂತ ಕೊಟ್ಟಿದ್ದಾರೆ. ಇದು ನನ್ನ ಸ್ಕಿನ್ಗೆ ನಾನು ಟೆಸ್ಟ್ ಮಾಡಿ ತೊಗೊಂಡು ಯೂಸ್ ಮಾಡ್ತಾ ಇದ್ದೀನಿ. ನಾನು ಇದನ್ನು ಯಾಕೆ ರೆಕಮೆಂಡ್ ಮಾಡ್ತಾ ಇಲ್ಲ ಅಂತಂದರೆ, ಒಂದು ಬಟಾಣಿಯಷ್ಟು ಇಷ್ಟೇ ಯೂಸ್ ಮಾಡಬೇಕು. ಇದನ್ನು ಡೈಲಿ ಯೂಸ್ ಮಾಡೋಂಗಿಲ್ಲ, ಆಲ್ಟರ್ನೇಟಿವ್ ಡೇಸಲ್ಲಿ ಯೂಸ್ ಮಾಡ್ತೀನಿ ನಾನು. ಇದು ಅಪ್ಲೈ ಮಾಡಿ ಸ್ವಲ್ಪ ಹೊತ್ತು ಆದಮೇಲೆ ಮಾಯ್ಶ್ಚರೈಸರ್ನ ಯೂಸ್ ಮಾಡಲೇಬೇಕು. ಇಲ್ಲಾಂದರೆ ಈವ್ನಿಂಗ್ ಹಚ್ಕೊಂಡು ನೈಟ್ ಮಲ್ಗೋಕ್ಕೆ ಮುಂಚೆ ಮಾಯ್ಶ್ಚರೈಸರನ್ನು ಇದು ಮಾಡಬೇಕು. ಸುಮ್ಮನೆ ಡ್ಯಾಬ್ ಮಾಡಿಬಿಟ್ಟು ಅಪ್ಲೈ ಮಾಡ್ಕೋಬೇಕು. ಸೊ ಈ ರೆಟಿನಾಲ್ನ ನಾನು ಇವಾಗ ಯೂಸ್ ಮಾಡ್ತಾ ಇರೋದು. ಸೊ ಅದರದ್ದು ಉಪಯೋಗ ಏನಿದೆ, ಯಾಕೆ ಯೂಸ್ ಮಾಡಬೇಕು ಆಫ್ಟರ್ 30 ಅಂತ ಅಂದರೆ ನೀವು ನೋಡ್ಬೋದು ಆ ವಿಡಿಯೋನ. ಸೊ ಇಷ್ಟೇ. ಇದಾದ್ಮೇಲೆ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ನಾನು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ಕೊತೀನಿ. ಈ ಥರ ರೆಟಿನಾಲ್ನ ಇವಾಗ ನಾನು ಪ್ರೆಸೆಂಟ್ ಬಳಸ್ತಾ ಇದ್ದೀನಿ, ಆದರೆ ಪ್ರೀತಮ್ ಹುಟ್ಟಾಗ ನಾನು ಬಳಸ್ತಾ ಇರಲಿಲ್ಲ. ಫೀಡಿಂಗ್ ಎಲ್ಲ ಸ್ಟಾಪ್ ಆದಮೇಲೆ ಇವಾಗ ರೀಸೆಂಟಾಗಿ ಮತ್ತೆ ಸ್ಟಾರ್ಟ್ ಮಾಡಿರೋದು. ಸೊ ಇದು ನನ್ನ ರೆಟಿನಾಲ್. ಅದಾದ್ಮೇಲೆ ಒಂದು ಒಳ್ಳೆಯ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಿಬಿಟ್ಟು ಮಲ್ಕೊತೀನಿ. ಮೊದಲಿಗೆ ನಾವು ಶುರು ಮಾಡಿದ್ದಂತಹ ಒಂದು ಪುಟಾಣಿ ಶಾಪ್ ಇದು ತುಂಬ ಒಂಥರ ಜಾಗ ಅಷ್ಟು ಚೆನ್ನಾಗಿರಲಿಲ್ಲ. ಸರಿ, ನಮಗೆ ಬಾಡಿಗೆ ಕಮ್ಮಿಗೆ ಸಿಕ್ಕಿತ್ತಲ್ಲ ಅಂತ ಹೇಳ್ಬಿಟ್ಟು ನಾವು ಇಲ್ಲೇ ಶುರು ಮಾಡ್ಕೊಂಡ್ವಿ. ಅದು ನಮ್ಮ ಮನೇಲಿ ಇದ್ದಿದ್ದು ಹೊಸ ಫ್ರಿಜ್, ಅದನ್ನು ತೊಗೊಂಡೋಗಿ ಅಲ್ಲೇ ಇಟ್ಟಿದ್ರು. ಸೊ ಈ ಥರ ಶುರುವಾಗಿದ್ದು ನನ್ನ ಒಂದು ನಮ್ಮ ಒಂದು ಶಾಪು ಪ್ರಗತಿ ಕಿಸಾನ್ ಮಾರ್ಟ್. ಇದನ್ನು ನಾವು ಬ್ರಾಂಚ್ಗಳ ಥರ ಒಂದಾದ್ಮೇಲೆ ಒಂದು, ಇನ್ನೊಂದು, ಮತ್ತೊಂದು 2-3 ಮಾಡ್ತೀವಿ ಏನೇನೋ ಅಂದ್ಕೊಂಡಿದ್ವಿ. ಬಟ್ ಅದೆಲ್ಲ ಉಲ್ಟಾ ಆಯಿತು. ಅಲ್ಲಿಂದ ಈ ಥರ ಜರ್ನಿ ನಮ್ಮದು ಶುರುವಾಯಿತು. ಸಾಕಾಯಿತು, ಮಧ್ಯಾಹ್ನ ಆಯಿತು 1:30. ತುಂಬ ಬಿಸಿಲು ಬೇರೆ. ಸೊ ಅಮ್ಮ ಮತ್ತಿಬ್ರು ಐಸ್ ಕ್ರೀಮ್ ತಿಂತಾ ಇದ್ದೀವಿ. ಅವ್ರು ಬರೋದು ಲೇಟ್ ಆಯಿತು, ಊಟ ಇಲ್ಲ, ಮನೆಗೆ ಹೋಗ್ಬೇಕು, ಅಡುಗೆ ಮಾಡಬೇಕು. ಇನ್ನು ಏನು ಅಡುಗೆ ಮಾಡಬೇಕು ಅನ್ನೋದು ನನ್ನ ಪ್ಲಾನ್ ಇಲ್ಲ. ಹೋಗಿ ಅಡುಗೆ ಮಾಡ್ತೀನಿ. ಅದಕ್ಕೆ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ತುಂಬ ಜನ ಬೇರೆ ಮನೆ ಹೆಣ್ಮಕ್ಳು ಮನೆಗೆ ಬರ್ತಾರಲ್ಲ, ಏನೇ ತಪ್ಪಾಗಲಿ, ಏನೇ ತೊಂದರೆ ಆಗಲಿ, ಏನೇ ಪ್ರಾಬ್ಲಮ್ ಆಗಲಿ, ಆ ಹೆಣ್ಮಗಳನ್ನ ತೋರಿಸ್ಬಿಟ್ಟು ಇದು ನಿನ್ನಿಂದನೇ ಆಗಿದ್ದು ಅಂತ ಸುಲಭವಾಗಿ ಹೇಳ್ಬಿಡ್ತಾರೆ. ಬಟ್ ಯಾರೇ ಆಗಲಿ ಅವ್ರ ಮನೆಗೋಸ್ಕರ ಅಂತ ಕಷ್ಟಪಟ್ಟಿರ್ತಾರೆ. ಅದೇ ಥರ ನಾನು ಕೂಡ ಈ ಒಂದು ಶಾಪ್ ಓಪನ್ ಆದಾಗ ಇದನ್ನು ಬೆಳೆಸಬೇಕು, ಇದನ್ನು ದೊಡ್ಡದು ಮಾಡಬೇಕು ಅಂತ ಹೇಳಿ ಇದಕ್ಕೆ ಎಷ್ಟು ಸಾಧ್ಯನೋ ನಾನು ಅಷ್ಟು ಎಫರ್ಟನ್ನು ಹಾಕಿದ್ದೀನಿ, ಅಷ್ಟು ಕಷ್ಟಪಟ್ಟಿದ್ದೀನಿ. ಬಟ್ ಅದು ದೇವ್ರಿಗೆ ಗೊತ್ತು, ನನಗೆ ಗೊತ್ತು. ಇವತ್ತು ಅದು ಏನೋ ಒಂದು ಕಡಿಮೆ ಆಯಿತು ಬಿಸ್ನೆಸ್ಸು, ಅಥವಾ ನಾವು ಈ ಥರ ಆದ್ವಿ ಅಂದ ಮಾತ್ರಕ್ಕೆ ನಮ್ಮನ್ನು ಬ್ಲೇಮ್ ಮಾಡೋದು ಅಷ್ಟು ಒಳ್ಳೆಯದಲ್ಲ, ಕೆಟ್ಟದು ಅಂತ ನನಗನ್ಸುತ್ತೆ. ಸೊ ಅವ್ರವ್ರ ಕಷ್ಟ ಅವ್ರವ್ರಿಗೆ ಗೊತ್ತಿರುತ್ತೆ. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ತುಂಬ ಜನ ಅಂದ್ಕೊಂಡ್ಬಿಟ್ಟಿದ್ದಾರೆ ನಾವು ಸೋತೋಗ್ಬಿಟ್ಟಿದ್ದೀವಿ, ಇನ್ನು ಮುಗೀತು ಅಂತ. ಬಟ್ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಸೋತೋದ್ರೆ ಸರಿನೇ, ಮುಂದೆ ಇನ್ನೂ ಜೀವನ ಇದೆ, ಇನ್ನೂ ಬೆಟರಾಗಿ ಬರ್ತೀವಿ ಹೊರತು ಸೋತೋಗ್ಬಿಟ್ಟು ಅಂತ ಹೇಳ್ಬಿಟ್ಟು ಕೈ ಕಟ್ಕೊಂಡು ಕೂತ್ಕೊಳ್ಳೋದಿಲ್ಲ.
ಇವತ್ತಿಗೆ ಸ್ಟಾಪ್ ಮಾಡ್ತೀನಿ. ನಾನು ಇದ್ರ ಬಗ್ಗೆ ಯೋಚನೆ ಮಾಡೋದಾಗಿರಲಿ ಎಲ್ಲನೂ ಕೂಡ ಇವತ್ತೇ ನಿಲ್ಲಿಸಬೇಕು, ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಬಟ್ ಈ ವಿಡಿಯೋದಲ್ಲಿ ಪ್ರಗತಿನ ನೋಡಿ ಎಷ್ಟು ಸಣ್ಣ ಮಗು, ಕೂದಲೇ ಇಲ್ಲ, ಅವಾಗ ತಾನೇ ಪಾಫ್ ಕೊಟ್ಟು ಎಷ್ಟು ಬೇಗ ನನ್ನ ಮಗಳು ದೊಡ್ಡೋಳಾಗ್ಬಿಟ್ಲು ಅಂತ ಅನಿಸ್ತಾಯಿತ್ತು. ಸೊ ಹಾಗೆ ಇವತ್ತಿನ ವ್ಲಾಗ್ನ ಕೂಡ ಎಂಡ್ ಮಾಡೋಣ ಅಂತ ಅಂದ್ಕೊಂಡೆ. ಅದಕ್ಕೂ ಮುಂಚೆಗೆ ಒಂದು ಇಂಪಾರ್ಟೆಂಟ್ ವಿಚಾರ ಹೇಳಬೇಕು. ಏನು ಅಂತ ಅಂದರೆ, ತುಂಬ ಜನ ನನ್ನ ರಿಲೇಷನ್ನಲ್ಲೇ ನಾವು ಏನೋ ಒಂದು ಒಳ್ಳೇದಾಗಲಿ ಅಂತಲೇ ಮಾಡಿರ್ತೀವಿ. ಆಮೇಲೆ ನಾವು ಮಾಡೋ ಎಲ್ಲ ಕೆಲಸನೂ 100% ವರ್ಕ್ ಆಗುತ್ತೆ ಅಂತ ಏನೂ ಇಲ್ಲ. ಹಾಗೆ ನಾವು ಸೋತಿರ್ಬೋದು, ಇನ್ನೂ ಸತ್ತಿಲ್ಲ, ಬದುಕಿದ್ದೀವಿ. ಸೊ ಇದಲ್ಲ ಅಂದರೆ ಇನ್ನೊಂದು ಮಾಡ್ತೀವಿ. ಜೀವನನೇ ಹಂಗಲ್ವಾ, ಪ್ರಯತ್ನಗಳೇ ನಮಗೆ ಪ್ರತಿಯೊಂದು ಹೆಜ್ಜೆ ಆಗಿ ಹೋಗುತ್ತೆ. ಇವತ್ತು ಪ್ರಯತ್ನ ಪಟ್ವಿ, ಅದು ಲಾಸ್ ಆಯಿತು, ಇನ್ನೊಂದಾಯಿತು, ನೆಕ್ಸ್ಟ್ ಇನ್ನೊಂದು ಪ್ರಯತ್ನ ಪಡ್ತೀವಿ. ಲೈಫ್ ಇರೋ ತನಕ ಪ್ರಯತ್ನ ಅಂತೂ ಬಿಡೋಂಗಿಲ್ಲ ಅಲ್ವಾ, ನಿಲ್ಸಿದ್ರೆ ಜೀವನನೇ ನಿಂತೋಗುತ್ತೆ. ತುಂಬ ಜನ ಏನಂತ ಅಂದರೆ, ನಾನು ಒಂದು ಎಕ್ಸ್ಪೀರಿಯನ್ಸ್ ನನಗೆ ಯಾಕೆ ಸಿಕ್ಕಾಪಟ್ಟೆ ಬೇಜಾರಾಯಿತು ಅಂತ ಹೇಳ್ಬಿಡ್ತೀನಿ. ಸೊ ಇದೇ ಹೊಸದಾಗಿ ಶಾಪ್ ಓಪನ್ ಮಾಡಬೇಕು ಅಂತ ನಾವು ಓಪನ್ ಮಾಡಿ ಫಸ್ಟ್ ಡೇ ಒಂದು ಕೆಟ್ಟ ಎಕ್ಸ್ಪೀರಿಯನ್ಸ್ ಆಯಿತು ನನಗೆ. ಜೀವನದಲ್ಲಿ ನಾನು ಅನ್ಸ್ಕೊಂಡಿಲ್ಲ ಯಾರ ಹತ್ರನೂ, ಮತ್ತೆ ಮರೆಯೋದಕ್ಕೂ ಆಗೋದಿಲ್ಲ. ಆ ಥರ ಒಂದು ಕೆಟ್ಟ ಅನುಭವ, ಗೊತ್ತಿಲ್ಲ ಯಾರಿಗಾಗಿದೆಯೋ ಇಲ್ಲ ಅಂತ. ಓಪನಿಂಗ್ ಡೇ, ಅದಕ್ಕೂ ಮುಂಚೆಗೆ 3 days ಬ್ಯಾಕ್ ನಮಗೆ ವೇಯಿಂಗ್ ಮಿಷಿನ್ ತಂದುಕೊಡ್ತಾರೆ ನನ್ನ ಹಸ್ಬೆಂಡ್. ತಂದುಬಿಟ್ಟು ಬಿಲ್ ಹಾಕಬೇಕು, ನೀನು ಕಲ್ತ್ಕೋ ಅಂತ ಹೇಳ್ತಾರೆ. ನನಗೆ ನಿಜವಾಗ್ಲೂ ಅದ್ರಲ್ಲಿ ಬಿಲ್ ಹಾಕೋಕ್ಕೆ ಗೊತ್ತಿಲ್ಲ. ನಾನು ವೇಯಿಂಗ್ ಮಿಷಿನ್ ಫಸ್ಟ್ ಟೈಮ್ ನೋಡ್ತಾ ಇರೋದು. ಆಮೇಲೆ ಮನೇಲಿ ಇದ್ದಿದ್ದು ಈರುಳ್ಳಿ, ಟೊಮೊಟೊ, ಆಲೂಗೆಡ್ಡೆನೇ ತೊಗೊಂಡೋಗೋದು, ಬಿಲ್ ಹಾಕೋದು, ಕರೆಕ್ಟಾಗಿ ಬರ್ತಾ ಇದೆ ಅಂತ ಚೆಕ್ ಮಾಡೋದು. ಈ ಥರ ಒಂದು 2-3 days ಪ್ರಾಕ್ಟೀಸ್ ಮಾಡಿದ್ದೆ. ಓಪನ್ ಆಯಿತು ಶಾಪ್ ಕೊನೆಗೂ ಕೂಡ. ಅದು ಓಪನ್ ಆದಾಗ ಫಸ್ಟ್ ಡೇ ನಮ್ಮ ಅಪಾರ್ಟ್ಮೆಂಟ್ ಅವ್ರಿಗೆಲ್ಲ ನಾವು ಮೆಸೇಜ್ ಮಾಡಿದ್ವಿ, ಈ ಥರ ಶಾಪ್ ಇದೆ ನಮ್ಮದು, ನಿಮ್ಗೆ ನಿಯರ್ ಬೈ ಎಲ್ಲ ಸಿಗುತ್ತೆ, ಬಂದು ತೊಗೋಬೋದು ಅಂತ. ಫಸ್ಟ್ ಡೇನೇ ಬಂದರು, ಎಲ್ಲರೂ ನೋಡಿದ್ರು, ವಿಶ್ ಮಾಡಿದ್ರು, ಒಂದಿಷ್ಟು ಬೈ ಮಾಡಿದ್ರು, ಫಸ್ಟ್ ಡೇ ಅಲ್ವಾ ಅಂತ. ಸೊ ಎಲ್ಲ ಆಯಿತು. ಕರೆಕ್ಟಾಗಿ ಮಧ್ಯಾಹ್ನ ನನ್ನ ಹಸ್ಬೆಂಡ್ ಅವ್ರ ಫ್ರೆಂಡ್ ಜೊತೆ ಹೊರಟೋಗ್ಬಿಟ್ಟು ಫಸ್ಟ್ ಟೈಮ್ ಅಲ್ಲಿ ಬಿಟ್ಬಿಟ್ಟು ನಂಗೆ ಸ್ವಲ್ಪ ಭಯ, ಸಿಕ್ಕಾಪಟ್ಟೆ ಭಯ ಆಗ್ತದೆ. ಬಿಲ್ಲಿಂಗಲ್ಲಿ ತೊಂದರೆ ಆದ್ರೇನು, ವಾಪಸ್ ಚೇಂಜ್ ಕೊಡೋದ್ರಲ್ಲಿ ತೊಂದರೆ ಆದ್ರೇನು, ನಾನು ದುಡ್ಡು ತಗೊಳ್ಳೋದ್ರಲ್ಲಿ ತೊಂದರೆ ಆದ್ರೆ, ಫಸ್ಟ್ ಟೈಮ್ ಅಲ್ವಾ, ಎಲ್ಲರಿಗೂ ಆ ಭಯ ಇರುತ್ತೆ, ಎಕ್ಸ್ಪೀರಿಯನ್ಸ್ ಇದ್ದಿದ್ದಿಲ್ಲಲ್ಲ. ಸೊ ಅದಾದ್ಮೇಲೆ ಅವತ್ತಿನ ದಿನಾನೇ ಒಬ್ರು ಮಂಗಳಮುಖಿಯರು ಅಂತ ಹೇಳ್ತಾರಲ್ವಾ, ಅವರು ಬರ್ತಾರೆ. ಬಂದು ದೃಷ್ಟಿ ಆಗಿದೆ, ನಾನು ದೃಷ್ಟಿ ತೆಗಿತೀನಿ ಅಂತ. ನಾನಿಲ್ಲಿ ಯಾರನ್ನೂ ಇದು ಮಾಡ್ತಾ ಇಲ್ಲ, ನನ್ನ ಒಂದು ಅನುಭವ ಹೇಳ್ತಾ ಇದ್ದೀನಿ. ಸೊ ನಾನು ಮರೆಯೋಕ್ಕಾಗಲ್ಲ ಅಂತ ಅನ್ನೋದು ಅಂತ ಅದಕ್ಕೋಸ್ಕರ ಬರ್ತಾರೆ. ಬಂದ್ಬಿಟ್ಟು ಡ್ರಾಯರ್ ತೆಗಿಯೋಕೆ ಹೇಳ್ತಾರೆ. ನಂಗೆ ಫಸ್ಟ್ ಟೈಮ್ ಅಲ್ಲ, ನಂಗೆ ಗೊತ್ತಿಲ್ಲ, ನನ್ನ ಹಸ್ಬೆಂಡ್ ಕೂಡ ಇರಲಿಲ್ಲ. ಡ್ರಾಯರ್ ತೆಗಿತೀನಿ, ಅದು ಅವತ್ತಿಂದ ಕಲೆಕ್ಷನ್ಸ್ ಅಲ್ಲೇ ಇರುತ್ತೆ, ಕಲೆಕ್ಷನ್ ದುಡ್ಡು ಅಲ್ಲೇ ಇತ್ತು. ನೋಡಿದ್ರು, ಒಂದೇನೋ ನಿಂಬೆಹಣ್ಣು ತೊಗೊಂಡ್ರು, ಅದು ಇದು ಎಲ್ಲ ಮಾಡಿ ದೃಷ್ಟಿ ತೆಗ್ದಿದ್ದೀನಿ, ದುಡ್ಡು ಕೊಡು ಅಂದರು. ನಮ್ಗೇನು ಗೊತ್ತು, ಎಲ್ಲರೂ 10, 20, 50 ಹಂಗೆ ಕೊಡ್ತಾರೆ. ನಾನೊಂದು 50 ರೂಪಾಯಿ ದುಡ್ಡು ಕೊಡೋಕೆ ಹೋದೆ. 50 ರೂಪಾಯಿ ಕೊಡ್ತೀಯಾ ಅಂದರು. ನನ್ನ ಹಸ್ಬೆಂಡ್ ಕಾಲ್ ಮಾಡಿಬಿಟ್ಟು, ಹೋಗ್ಲಿ ಫಸ್ಟ್ ಡೇ ಅಲ್ವಾ, 100 ರೂಪೀಸ್ ಕೊಡು ಅಂತ ಅಂದರು. 100 ರೂಪಾಯಿ ತೆಗೆದುಕೊಟ್ಟೆ. ಇಲ್ಲ, ನನಗೆ 5,000ನೋ 3,000ನೋ ಕೇಳಿದ್ರು. ಕೌಂಟ್ರಲ್ಲಿ ದುಡ್ಡು ನೋಡಿದ್ರಲ್ಲ, ಸೊ 3,000 ಬೇಕು, ನಾವು 5 ಜನ ಇದ್ದೀವಿ ಅಂತಾನು 5,000ನೋ ಏನೋ ಕೇಳಿದ್ರು. ಎಕ್ಸಾಕ್ಟಾಗಿ ಮರ್ತೋಗಿದ್ದೀನಿ. ಅಷ್ಟೊಂದು ಅಮೌಂಟ್ ಅಂದ ತಕ್ಷಣ ನನಗೆ ಫುಲ್ ಶಾಕ್ ಆಗೋಯ್ತು. ಫಸ್ಟ್ ಟೈಮು, ಫಸ್ಟ್ ದಿನ ಮಾಡಿರೋ ಅಷ್ಟು ದುಡ್ಡನ್ನು ಕೇಳ್ತಾ ಇದ್ದಾರೆ. ಅವತ್ತಿನ ಇಡೀ ದಿನ ಮಾಡಿರೋದನ್ನ ಕೇಳ್ತಾ ಇದ್ದಾರೆ. ಇಲ್ಲ, ಅಷ್ಟೆಲ್ಲ ಕೊಡೋಕ್ಕಾಗಲ್ಲ, ನಾನು ಪ್ರೀತಿಯಿಂದ 100 ರೂಪೀಸ್ ಕೊಟ್ಟಿದ್ದೀನಿ, ನೀವು ತೊಗೊಂಡು ಹೋಗ್ಬೇಕಲ್ವಾ ಅಂತ ಅಷ್ಟೇ ಅಂದಿದ್ದು ನಾನು. ಮಾಡಿದ್ರು. ಅವತ್ತಿನ್ನೂ ನಾವು CCTV ಹಾಕ್ಸಿರ್ಲಿಲ್ಲ. ನಿಜವಾಗ್ಲೂ ಪ್ರಗತಿ, ನೀವು ಆ ವ್ಲಾಗ್ ನೋಡಿದ್ರೆ, ಪುಟಾಣಿ ಹುಡುಗಿ, ಅವಳು ನನ್ನ ಮಗಳಿದ್ಲು. ನಾನಿದ್ದು ಕೆಟ್ಟು ಮಾತಾಡ್ತಾ ಇದ್ದಾರೆ ಅಂದರೆ ವರ್ಸ್ಟ್ ಮಾತಾಡ್ತಾ ಇದ್ದಾರೆ. ನನ್ನ ಹಸ್ಬೆಂಡ್ ರಿಲೇಷನಲ್ಲಿ ಒಬ್ರನ್ನ, ಅವ್ರ ಚಿಕ್ಕಮ್ಮನ ಮಗನ್ನೇನೋ ಕರ್ಕೊಂಡು ಬಂದಿದ್ರು ಹೆಲ್ಪ್ಗೆ ಅಂತ. ಫಸ್ಟ್ ಇದ್ರು ನಮ್ಮ ಜೊತೆ. ಅವರಿದ್ದಾರೆ, ಏನೋ ಒಂದು ಏನಮ್ಮ ಹಿಂಗೆ ಮಾತಾಡ್ತೀರಾ ಅಂತ ಕೇಳಿದ್ದೇ ತಪ್ಪಾಯಿತು ಅನ್ನೋ ಥರ ಅವ್ರಿಗೂ ನನಗೂ ಹೆಂಗಂತಂದರೆ ಅಷ್ಟು ಹೊಲ್ಸು ಮಾತಾಡ್ಬಿಟ್ರು. ಆಮೇಲೆ ಅದನ್ನ ನಾನು ಹೇಳೋಕ್ಕೂ ಆಗಲ್ಲ. ಬಟ್ಟೆ ಎಲ್ಲ ಇದು ಮಾಡಿ ತೋರಿಸಿ, ನನ್ನ ಮಗು ಕಣ್ಮುಚ್ಬಿಟ್ಟು, ನಾನು ಕಣ್ಮುಚ್ಕೊಂಡು ಹತ್ಕೊಂಡು ಸುಮ್ಮನೆ ನಿಂತ್ಕೊಂಡ್ಬಿಟ್ಟೆ ನಾನು. ಆಮೇಲೆ ಅಲ್ಲಿ ಎಷ್ಟು ಜನ ಗಂಡಸರು ಗೊತ್ತಾ, ಅಪೋಸಿಟ್ ಒಂದು ಸುಗುಣ ಚಿಕನ್ ಅಂತ ಒಂದು ಇದಿತ್ತು, ಅಲ್ಲಿ ಎಷ್ಟು ಜನ ಗಂಡು ಮಕ್ಕಳು ಸುಮ್ಮನೆ ನೋಡ್ಕೊಂಡು ನಿಂತಿದ್ದಾರೆ ರೋಡಲ್ಲಿ. ಇಲ್ಲೆಲ್ಲ ಹೆಣ್ಮಕ್ಳು ನೋಡ್ಕೊಂಡು, ಯಾರು ಒಬ್ರು ಅವ್ರನ್ನ ಕೇಳಲಿಲ್ಲ. ಯಾಕೆ ಅಂತಂದರೆ ಅವ್ರು ಮಾತಾಡ್ತಾರೆ, ಬಟ್ ನಮ್ಗೆ ಆ ಥರ ಎಲ್ಲ ಅನ್ಸ್ಕೊಳಕ್ಕೆ ಇಷ್ಟ ಆಗಲ್ಲ. ಎಲ್ಲನೂ ನೋಡಿ ಅವ್ರು ಯಾರನ್ನೂ ನೋಡಲ್ಲ, ಎಲ್ಲರಿಗೂ ಮಾತಾಡ್ಬಿಡ್ತಾರೆ. ಅದಕ್ಕೋಸ್ಕರ ನಾವು ನಿಮಗೆ ಬರಲಿಲ್ಲ ಕೇಳೋದಕ್ಕೆ ಅಂತ ಅಂದ್ಬಿಟ್ರು. ಬೇಜಾರು ಮಾಡ್ಕೋಬೇಡ ಬಿಡು, ಆಯಿತು ಅಂತ ಹೇಳಿ ಒಂದು ಇಬ್ಬರು ಆಂಟಿದಿರು ಬಂದು ಸಮಾಧಾನ ಮಾಡಿದ್ರು. ಅವತ್ತು ಹತ್ತಿದ್ದೀನಿ ಅಂದರೆ ಅಂತಂಥ ಮಾತುಗಳು ನನ್ನ ಲೈಫಲ್ಲೇ ನಂಗೆ ಅಪ್ಪ ಅಮ್ಮನೂ ಕೂಡ ಹೇಳಿಲ್ಲ, ಬರೀಗೆ ಯಾರು ಕೂಡ ಹೇಳಿಲ್ಲ. ಅಷ್ಟು ಕೆಟ್ಟ ಪದಲ್ಲಿ ಬೈದ್ಬಿಟ್ಟು ಹೋದ್ರು. ಫಸ್ಟ್ ಡೇನೇ ಫುಲ್ ಹತ್ಕೊಂಡು ನನ್ನ ಹಸ್ಬೆಂಡ್ ಕಾಲ್ ಮಾಡಿ ಅವರಲ್ಲಿಂದ ಬಂದು ಅಲ್ಲೆಲ್ಲ ಸ್ವಲ್ಪ ವಿಚಾರಿಸಿ ಯಾರವರು ಈ ಥರ ಎಲ್ಲ ಅಂದ್ರಂತೆ ಅಂತ. ಇಲ್ಲ, ಇವ್ರು ಯಾರೋ ಗೊತ್ತಿಲ್ಲ ಅಂತ ಅಂದರು ಅಂತೆ. ಸೊ ಇದೊಂದು ಕೆಟ್ಟ ಎಕ್ಸ್ಪೀರಿಯನ್ಸ್ ನನಗೆ. ಫಸ್ಟ್ ಡೇನೇ ಹಿಂಗೆ ಓಪನ್ ಆಯಿತು.
ಹಿಂಗಾಯ್ತಲ್ಲಪ್ಪ ಅಂತ ಸಿಕ್ಕಾಬಿಟ್ಟೆ ಬೇಜಾರಾಗ್ಬಿಟ್ಟಿದ್ದೆ ನಾನು. ಅದಾದಮೇಲೆ ಇಲ್ಲ ನಡಿಬೇಕು, ಅದು ಬಿಡು ಆಯಿತು, ಯಾರೋ ಒಬ್ರು ಹಂಗೆ ಮಾಡಿದ್ರೆ ಎಲ್ಲರೂ ಹಂಗೆ ಮಾಡಲ್ಲ ಅಂತ. ನೆಕ್ಸ್ಟು ಫ್ರೈಡೇ ಟ್ಯೂಸ್ಡೇ ಬರ್ತಾನೆ ಇದ್ರು, ಬೇರೆಯವ್ರು ಬರ್ತಾಯಿದ್ರು, ನಾವೆಲ್ಲ ನಾವು ಹಂಗೆ ಮಾಡಲ್ಲ ಅಂತ. ಅವತ್ತು ಅವ್ರ ಮೇಲೆ ಇದ್ದಿದ್ದು ರೆಸ್ಪೆಕ್ಟೇ ಹೊರಟೋಗಿತ್ತು ಗೊತ್ತಾ ನನಗೆ. ನನ್ನ ಮಗು ನಾನು ಇಬ್ಬರೇ ಇದ್ವಿ ನಿಜವಾಗ್ಲೂ. ಅದಾದಮೇಲೆ ಒಂದ್ಸರಿ ಏನಾಯಿತು ಅಂತಂದರೆ ಈರುಳ್ಳಿದು ಟ್ರೇ ಬರುತ್ತೆ, ಎತ್ತಕ್ಕೆ ಹೋಗ್ಬಿಟ್ಟು ನಂದು ಹೆಬ್ಬೆರಳಲ್ಲಿದ್ದು ಉಗುರು ಏನಿದೆಯಲ್ಲ, ಈ ಉಗುರು ಇದೆಯಲ್ಲ ಇದು ಕಂಪ್ಲೀಟ್ ಆಗಿ ರಿಮೂವ್ ಆಗಿಬಿಟ್ಟಿತ್ತು. ಜಸ್ಟ್ ಅದು ಟ್ರೇ ಬಂದು ಹಿಂಗೆ ಅಂದಿದ್ದಷ್ಟೇ ಹೆಬ್ಬೆರಳಲ್ಲಿ ಇದ್ದಿದ್ದು ರೌಂಡ್ ಫುಲ್ಲು ಎತ್ಕೊಂಡ್ಬಿಡ್ತು. ಅವ್ರು ಹೇಳಿದ್ರು ಇಲ್ಲಿ ಏನು ಪ್ರಾಬ್ಲಮ್ ಆಗಿಲ್ಲ, ನೆಕ್ಸ್ಟ್ ಇನ್ನೊಂದು ಬರುತ್ತೆ ಅಂತ ಹೇಳ್ಬಿಟ್ಟು ಡಾಕ್ಟರು, ಅದು ಬಂತು. ಸೊ ಹೀಗೆ ಎಷ್ಟೊಂದು ಎಕ್ಸ್ಪೀರಿಯನ್ಸ್ನ ನಾನು ಮಾಡಿದ್ದೀನಿ. ನಾನು ಅದಕ್ಕೆ ಏನು ಬೇಕೋ ಅದು 100% ಕೊಟ್ಟಿದ್ದೀನಿ. ಬಟ್ ನನ್ನ ಸಿಚುವೇಶನ್ ಚೆನ್ನಾಗಾಗಲಿಲ್ಲ. ಪ್ರೆಗ್ನೆನ್ಸಿ, ಮಗು ತುಂಬ ಕ್ರಿಟಿಕಲ್ ಸಿಚುವೇಶನಲ್ಲೇ ಇದ್ದೆ, ಅದು ಕೂಡ ಎಲ್ಲರಿಗೂ ಗೊತ್ತು. ಬಟ್ ಕೆಲವೊಬ್ರು ನನ್ನ ರಿಲೇಷನಲ್ಲಿ ಅರ್ಥನೇ ಮಾಡ್ಕೊಂಡಲ್ಲೇ ನನ್ನಿಂದನೇ ಇದಾಗೋಗಿದೆ ಅನ್ನೋ ಥರ ಮಾತಾಡ್ತಾ ಇದ್ರು. ಇವತ್ತು ಅದು ಸತ್ಯ ಆಯಿತು ಅಂತ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ. ಅದು ಒಂದರಿಂದ ಬೇಜಾರು ಪಡ್ತಾ ಇದ್ದೀನಿ. ಬಟ್ ನಾನು ಹೇಳ್ತೀನಿ 100% ಇದಕ್ಕಿಂತ ನಾವು ಚೆನ್ನಾಗಿ ಮೇಲೆ ಬರ್ತೀವಿ, ಅದ್ರಲ್ಲಿ ಯಾವುದೇ ಡೌಟ್ ಬೇಡ. ಭಗವಂತ ಯಾವತ್ತೂ ಒಳ್ಳೇದು ಕೈ ಬಿಡಲ್ಲ. ಬಟ್ ಇವತ್ತು ಕೈ ಬಿಟ್ಟಿದ್ದಾನೆ ಅಂತಂದರೆ ನಾಳೆ ಬೇರೆ ಏನೋ ಒಳ್ಳೆ ದಾರಿ ತೋರಿಸ್ತಾ ಇರೋದಕ್ಕೋಸ್ಕರ ಅಂತ ನಾನು ಅಂದ್ಕೊಂಡಿದ್ದೀನಿ, ನಂಬಿದ್ದೀನಿ. ಬಟ್ ನಾವಿನ್ನೂ ಸೋತಿರ್ಬೋದು, ಸತ್ತಿಲ್ಲ 100%. ಮುಂದೆ ಏನಾದರೂ ಮಾಡೇ ಮಾಡ್ತೀವಿ. ಇವತ್ತು ಏನು ನನ್ಗೆ ಅಂದಿದಾರಲ್ಲ ನನ್ನ ಸಂಬಂಧದಲ್ಲಿ, ಅವ್ರಿಗೊಂದು ಉತ್ತರ ನಾನು ಕೊಡ್ತೀನಿ, ಒಂದಲ್ಲ ಒಂದಿನ. ನಾನೇನು ಅನುಭವಿಸಿದ್ದೀನಿ, ಅದಕ್ಕೋಸ್ಕರ ನಾನು ಏನು ಎಫರ್ಟ್ ಹಾಕಿದ್ದೀನಿ, ನಾನು ಏನು ಕಷ್ಟಪಟ್ಟಿದ್ದೀನಿ ಅನ್ನೋದು ನನ್ನೊಬ್ಳಿಗೆ ಮಾತ್ರನೇ ಗೊತ್ತು. ಅಷ್ಟು ನನ್ನ ಕೈಲಾದಷ್ಟು ಮಾಡಿದ್ದೀನಿ. ಅದು ಉಳಿಸ್ಕೊಳಕ್ಕಾಗಲಿಲ್ಲ ಅಂತ ಅಂದರೆ ಅದೇ ಥರ ಇನ್ನೂ ಬೇಕಾದಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ ಆ ಶಾಪಿಂದ ನನಗೆ. ಹೀಗೆ ಮಗು ಆದಮೇಲೆ ಹೋಗಿ ಹೆಲ್ಪ್ ಮಾಡಲಿಲ್ಲ, ಪ್ರೆಗ್ನೆಂಟಲ್ಲಿ ಹೆಲ್ಪ್ ಮಾಡಲಿಲ್ಲ ಅಂತ ಎಲ್ಲ ಬೈದಿದ್ದವರು ಉಂಟು ಅವ್ರ ಕಡೆಯವರು. ಸೊ ಆ ಸಿಚುವೇಶನಲ್ಲಿ ನನಗೆ ರಿಸ್ಕ್ ತೊಗೊಳಕ್ಕೆ ಇಷ್ಟ ಇದ್ದಿದ್ದಿಲ್ಲ. ನನ್ನ ಮಗು ತುಂಬ ಇಂಪಾರ್ಟೆಂಟ್ ಇತ್ತು, ನನ್ನ ಹೆಲ್ತ್ ತುಂಬ ಇಂಪಾರ್ಟೆಂಟ್ ಇತ್ತು. ಸೊ ಹಾಗಾಗಿ ಬಟ್ ಇವತ್ತು ಅದಕ್ಕೆ ರೀಸನ್ ನಾನೇ ಅಂತ ಮಾತಾಡ್ತಾ ಇದ್ದಾರಲ್ಲ, ಸೊ ಅದು ನಂಗೆ ತುಂಬ ಬೇಜಾರಾಗ್ತಾ ಇದೆ. ಇಷ್ಟೆಲ್ಲ ಮಾಡಿನೂ ನಾನೇ ರೀಸನ್ ಆಗಿಬಿಟ್ನಲ್ಲ ಅಂತ. ಬೇರೆ ಮನೆ ಹೆಣ್ಮಕ್ಳು ಸಿಕ್ಕಿದ್ರೆ ಹಿಂಗೇನೆ, ಏನೇ ಪ್ರಾಬ್ಲಮ್ ಆದ್ರೂ ಅವ್ರನ್ನ ಫಸ್ಟ್ ಬೆರಳು ಮಾಡಿ ತೋರಿಸ್ಬಿಡ್ತಾರೆ. ಸೊ ಹಿಂಗೆ ನನ್ನ ಮಗ ಏನೋ ಅವನೊಬ್ಬನೇ ಆಟ ಆಡ್ಕೊಂಡು ಅವನ ಕೈಲಿ ಏನು ಮಾಡೋಕ್ಕೆ ಸಾಧ್ಯ ಇಲ್ವೋ ಅದಕ್ಕೆಲ್ಲ ಕಿರ್ಚ್ತಾನೆ, ಆಗ್ತಾ ಇಲ್ಲ ಅಂತ. ಸೊ ಇವತ್ತಿನ ವ್ಲಾಗ್ನ ಕೂಡ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಈ ಥರ ಏನಾದರೂ ಲೈಫಲ್ಲಿ ಒಂದು ಮರೆಯೋಕ್ಕೆ ಆಗ್ದಲೇ ಇರುವಂತಹ ಕೆಟ್ಟ ಘಟನೆಗಳೇನಾದರೂ ಆಗಿದೆಯಾ, ಅದು ಇವತ್ತು ನೆನಪಿಸ್ತಾ ಇದೆಯಾ ನನಗೆ ಕಮೆಂಟಲ್ಲಿ ಹೇಳಿ. ಬಟ್ ನನ್ನ ಎಕ್ಸ್ಪೀರಿಯನ್ಸ್, ನನ್ನ 29 ವರ್ಷದ ಜೀವನದಲ್ಲಿ ಅದೊಂದು ದೊಡ್ಡ ಕೆಟ್ಟ ಎಕ್ಸ್ಪೀರಿಯನ್ಸ್ ನಾನು ಮಾಡಿದ್ದು. ಸೊ ಇವತ್ತಿನ ವ್ಲಾಗ್ನ ಕೂಡ ಎಲ್ಲೇ ಎಂಡ್ ಮಾಡ್ತೀನಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಚಿಕ್ಕೇರ್ ಬಾಯ್. ನನ್ನ ಮಗ ಬಿಡಲ್ಲ. ಓಕೆನಾ? ಬಾಯ್.